ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ನಾಷ್ಟ ಎಲ್ಲ ಮಾಡಿದ್ದಾಯಿತು. ಸೊ ತಾನ್ಯನಿಗೂ ಸಹ ಸ್ವಲ್ಪ ನಾಷ್ಟ ಮಾಡಿಸಿ ಮಲಗಿಸಿದ್ದೀನಿ. ಇನ್ನು ಅವಳು ಎದೊಳಷ್ಟರಲ್ಲಿ ನಂದು ಒಂದು ಸ್ವಲ್ಪ ಕೆಲಸಗಳಿರ್ತಾವಲ್ಲ, ಅದನ್ನು ಮಾಡ್ಕೊಳ್ಳೋಣ ಅಂತ ಬಂದೆ. ಫಸ್ಟಾಗಿ ಇವತ್ತು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸಂಕಷ್ಟ ಚತುರ್ಥಿ ಬೇರೆ, ವರ್ಷದಲ್ಲಿ ಮೊದಲನೇ ಬಾರಿ ಮಂಗಳವಾರ ಬಂದಿದೆ. ಅದೂ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಪೂಜೆ ಎಲ್ಲ ಮಾಡಲೇಬೇಕು. ಉಪವಾಸ ಇಲ್ಲ ಅಂದ್ರೂ ಪೂಜೆ ಮಾಡಲೇಬೇಕಲ್ವ, ಅದಕ್ಕೆ ಹೂವು ಎಲ್ಲ ಕಟ್ಟಿಡೋಣ, ಇನ್ನು ಅವಳು ಎದ್ದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಆ ಕೆಲಸನ ಸ್ಟಾರ್ಟ್ ಮಾಡಿದೆ. ಹೀಗೆ ಸಂಕಷ್ಟ ಚತುರ್ಥಿ ಬಂದ ದಿವಸ ಏನು ನೆನಪಾಗುತ್ತೆ ಅಂತಂದರೆ, ನಾವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಮಾಡಿದ್ವಿ ಅಂದರೆ, ನಾವು ಉಪವಾಸ ಏನು ಇರ್ತಿರಲಿಲ್ಲ, ಬಟ್ ದೇವಸ್ಥಾನಕ್ಕೆ ಮಾತ್ರ ಖಂಡಿತ ಹೋಗ್ತಿದ್ವಿ. ಟ್ಯೂಷನೆಲ್ಲ ಮುಗಿಸ್ಕೊಂಡು ಬಂದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು. ನಮ್ಮಮ್ಮನೂ ಸಹ ನಮ್ಮ ಜೊತೆ ಬರೋರು. ಅವ್ರ ಜೊತೆ ನಾವು ಹೋಗ್ತಿದ್ವಿ, ನಮ್ಮ ಜೊತೆ ಅವ್ರು ಬರ್ತಾಯಿರಲಿಲ್ಲ, ನಾವು ಅವ್ರ ಜೊತೆ ಹೋಗ್ತಾಯಿದ್ವಿ. ಹಾಗೆಯೇ ಇದು ಎಕ್ಕದ ಹೂವಿಂದ ಹಾರ ಬೇರೆ ಮಾಡ್ತಾರೆ ಗೊತ್ತಾ, ಆ ರೀತಿಯಾಗಿ ಸಹ ಮಾಡಿ ತೊಗೊಂಡೋಗಿ ಕೊಡ್ತಾಯಿದ್ವಿ. ಬಟ್ ನನಗೆ ಇಲ್ಲೆಲ್ಲೂ ಎಕ್ಕದ ಹೂವು ಸಿಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗೋಗ್ಬಿಟ್ಟೆ. ಬರೀ ಗರಿಕೆ ಇಕ್ಕಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸೊ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಾಗಿರ್ಬೋದು. ನಾವೆಲ್ಲ ಟ್ಯೂಷನ್ಗೆ ಹೋಗೋ ವಯಸ್ಸಲ್ಲಿ, ಅಂದರೆ ಟ್ಯೂಷನ್ಗೆ ಬರೋ ಹುಡುಗರು ಎಲ್ಲರೂ ಇರ್ತಿದ್ರು. ಚೆನ್ನಾಗಿತ್ತು ಒಂಥರ. ದೇವಸ್ಥಾನದಲ್ಲಿ ಆ ಪೂಜೆ ಆಗಿರ್ಬೋದು, ಒಂದೊಂದು ದಿವಸ ಒಂದೊಂದು ಅಲಂಕಾರ ಇರುತ್ತೆ. ಬೆಂಡೆ ಅಲಂಕಾರ ಆಗಿರ್ಬೋದು, ಮತ್ತು ಒಂದೊಂದು ಸತಿ ಗರಿಕೆ ಹೂವಿಂದಲೇ ಹಾರ ಮಾಡಿ ಹಾಕ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಲಾಸ್ಟಲ್ಲಿ ಹೋಮ ಎಲ್ಲ ಮಾಡ್ತಾರೆ. ಹೋಮ ಮಾಡಿ ಪ್ರಸಾದ ಹಂಚಿ ನಾವು ಮನೆಗೆ ಬರ್ತಿದ್ವಿ. ಸೊ ಈ ರೀತಿಯಾದಂಥ ಒಂದು ನೆನಪುಗಳು ಸದಾ ಎಲ್ಲರ ಹತ್ರನೂ ಒಂದೊಂದು ಇದ್ದೇ ಇರುತ್ತೆ ಅಲ್ವಾ. ನಿಮಗೆ ಯಾವುದಾದ್ರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಈ ಚತುರ್ಥಿ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಕೆಲವು ಮಾಹಿತಿಗಳನ್ನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ಏನೇ ಒಂದು ಪೂಜೆ ಮಾಡಬೇಕಾದ್ರೂ ಆಗಿರಲಿ, ಯಾವುದೇ ಒಂದು ಹೊಸ ಕಾರ್ಯ ಶುರು ಮಾಡಬೇಕಾದ್ರೂ ಮೊದಲು ಪೂಜೆ ಮಾಡೋದು ವಿಘ್ನ ವಿನಾಶಕನಾದ ವಿನಾಯಕನಿಗೆ ಅಲ್ವಾ. ಇಂಥ ಗಣಪತಿ ದೇವರಿಗೆ ಆರಾಧನೆಗೆ ಅಂತ ಪ್ರತಿ ತಿಂಗಳಲ್ಲಿ ಒಂದು ದಿನ ವಿಶೇಷವಾಗಿ ನಿಗದಿಪಡಿಸಿರ್ತಾರೆ. ಸೊ ಆ ದಿನ ಏನು ನಾವು ಪೂಜೆ ಮಾಡ್ತೀವಿ ಅದನ್ನು ಸಂಕಷ್ಟಾರ ಚತುರ್ಥಿ ಅಂತ ಹೇಳ್ತೀವಿ. ಆ ಸಂಕಷ್ಟಾರ ಚತುರ್ಥಿ ಗಣೇಶನಿಗೆ ಮೆಚ್ಚಿಸುವಂತಹ ಒಂದು ದಿನ. ನಾವು ಭಕ್ತಿಯಿಂದ ಆಗಿರ್ಬೋದು, ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ನಾವು ವರ ಕೇಳ್ಬೋದು. ಸೊ ನಾನು ತಿಳ್ಕೊಂಡಿರೋದು ಇಷ್ಟು. ಸೊ ನಮ್ಮ ಕಷ್ಟಗಳು ಏನೇ ಇದ್ದರೂ ಪರಿಹಾರ ಮಾಡಲಿ ಅಂತ ಆ ದೇವರಿಗೆ ಭಕ್ತಿಯಿಂದ ಬೇಡ್ಕೊಳೋದು. ಮತ್ತು ಚತುರ್ಥಿ ದಿನ ಈ ತಿಂಗಳು ಬೇರೆ ನಾವು ಮಂಗಳವಾರ ಬಂದಿರೋದ್ರಿಂದ ಅದನ್ನು ಅಂಗಾರಕ ಚತುರ್ಥಿ ಅಂತ ಕರೀತಾರೆ. ಸೊ ಮಂಗಳವಾರ ಬಂದಿರೋದು ತುಂಬಾ ಶ್ರೇಷ್ಠ ಅಂತ ನಾನು ಆಗಲೇ ಹೇಳಿದ್ದೀನಲ್ಲ. ಸೊ ಹಾಗಾಗಿ ಇನ್ನು ನಾನು ಹೂವು ಅಷ್ಟೊಂದು ಫಾಸ್ಟಾಗಿ ಕಟ್ತಿದ್ದೀನಿ ಅಂತ ಅಂದ್ಕೊಬೇಡಿ, ಅದು ನಾನು ಫಾರ್ವರ್ಡ್ ಮಾಡಿದ್ದೀನಿ ಬೇಗ ಹೋಗಲಿ ಅಂತ ಹೇಳಿ, ಅದಕ್ಕೇ. ಸೊ ನಾನು ಹೂವು ಕಟ್ಟೋಷ್ಟರಲ್ಲಿ ಆಗಲೇ ನಮ್ಮ ತಾನ್ಯ ಎದ್ದೇ ಬಿಟ್ಟಿದ್ಲು. ಅವಳು ಎದ್ದೇಳೋಷ್ಟರಲ್ಲಿ ಕಟ್ಟೋಣ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಸೊ ಎಲ್ಲ ಕಟ್ಟಿ ಎತ್ತಿಡಬೇಕು. ಮಕ್ಕಳು ಹಿಂಗೇನೆ, ಏನಾದರೂ ಕೆಲಸ ಇದ್ದಾಗ ಬೇಗ ಮಲ್ಕೊಂಡು ಎದ್ದುಬಿಡ್ತಾರೆ. ನಮಗೆ ಕೆಲಸ ಮಾಡೋಕ್ಕೆ ಆಗಲ್ಲ. ಅದೇ ಏನಾದರೂ ಕೆಲಸ ಇರೋಲ್ಲ, ಸುಮ್ಮನೆ ನಾವು ಇದನ್ನು ಕೂತಿರ್ತೀವಿ, ಇಲ್ಲ ಅವ್ರ ಜೊತೆ ಟಿ ವಿ ನೋಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಆವಾಗ ಗಂಟೆ ಮನಿಕೊಂಡಿರ್ತಾರೆ. 3 ಗಂಟೆ ಅಂದರೆ 3 ಅವರ್ 2 ಅವರ್ ಆ ರೀತಿಯಾಗಿ ಮಲ್ಕೊತಾರೆ. ಇವತ್ತು ಜಾಸ್ತಿ ಹೊತ್ತು ನಿದ್ದೆ ಮಾಡಲಿಲ್ಲ, ಅವಳು ಎದ್ಬಿಟ್ಟಿದ್ಲು. ಸರಿ ಆಯಿತು, ಇನ್ನೇನು ಮಾಡೋದು, ಮತ್ತು ರಾತ್ರಿಗೆ ಲೇಟಾಗಿ ಮಲ್ಕೊಳ್ಳೋ ಬದಲು ಬೇಗ ಮಲ್ಕೊತಾಳೆ ಅಂತ ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ಅವಳೇನಾದರೂ ಎದ್ದರೆ ಹಠ ಮಾಡೋದಿಲ್ಲ, ಏನೂ ಇಲ್ಲ, ಪಾಪ ಸುಮ್ಮನೆ ಇರ್ತಾಳೆ. ಬಟ್ ನನಗೆ ಕಾಲಿಗೆ ಸಿಗ್ತಾಳೆ. ಈ ಮನೇಲಿ ಯಾವುದಾದ್ರೂ ಬೆಕ್ಸ್ ಹಾಕಿದರೆ ಕಾಲಿಗೆ ಸಿಗುತ್ತಲ್ಲ, ಆ ರೀತಿಯಾಗಿ ನಾನು ಹಿಂದೆನೇ ಇರ್ತಾಳೆ. ಓಡಾಡಬೇಕಾದ್ರೂ ಅಷ್ಟೇನೆ. ನಾನು ಬಟ್ಟೆ ಹಿಡ್ಕೊಂಬಿಟ್ರೆ ನನಗೆ ಅದು, ನಾವು ಏನೋ ಕೆಲಸದ ಗಮನದಲ್ಲಿ ಇರ್ತೀವಲ್ಲ, ಅದು ಇದಾಗುತ್ತೆ ಅವಳಿಗೆ. ಸೊ ನೋಡಿ, ಎತ್ಕೊ ಅಂತ ಹೇಳ್ತಿದ್ಲು. ನಾನು ಈಗ ತಾನೇ ಎದ್ದಿದ್ಲಲ್ಲ, ಸರಿ ಸ್ವಲ್ಪ ಹೊತ್ತು ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಅವಳಿಗೆ ಟಿ ವಿ ಕೊಟ್ಬಿಟ್ಟು ಕೂರಿಸ್ಬಿಟ್ಟು ನಾನು ಸಹ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗಿತ್ತು. ಬೆಳಗ್ಗೆ ನಾನು ದೋಸೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ, ದೋಸೆ ಮಾಡಿ ಎಣ್ಗಾಯಿ ಮಾಡಿದ್ದೆ, ಬದನೇಕಾಯಿ ಎಣ್ಗಾಯಿ. ಇನ್ನು ಯಾಕೆ ನಮ್ಮ ಮನೇಲಿ ಏನು ಗೊತ್ತಾ, ಈ ನಾಷ್ಟ ಮಾಡೋ ಟೈಮಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿಂದ್ಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ ತಿಂತಾರೆ. ನಮ್ಮ ಅತ್ತೆ 11 ಗಂಟೆ ಆದರೂ ತಿನ್ನೋದಿಲ್ಲ. ನಮ್ಮ ಮನೆಯವ್ರು 8 ಗಂಟೆ 8:30 ಅಷ್ಟರಲ್ಲಿ ತಿಂತಾರೆ. ಇನ್ನು ನಮ್ಮ ಯಜಮಾನರು 9 ಗಂಟೆ 9:30 ಆ ರೀತಿ ಆಗೋದಕ್ಕೆ ನನಗೆ ಅದಕ್ಕೆ ಅಡುಗೆ ಮನೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ. ಅಂದರೆ ಇಂಥ ದಿವಸದಲ್ಲಿ ಈ ದೋಸೆ ಚಪಾತಿ ಆ ರೀತಿ ಮಾಡೋ ದಿವಸ ಅಷ್ಟೇನೆ. ಸೊ ನನ್ನ ಮಗಳಿಗೆ ಏನು ಅಂತಂದರೆ, ಕಾರ್ಟೂನ್ ಹಾಕೊಂಡು ಕೊಟ್ಟರೆ ನೋಡೋದಿಲ್ಲ, ಅವಳಿಗೆ ಸಾಂಗ್ ಕೇಳಬೇಕು. ನನಗೂ ಅದೊಂಥರ ಖುಷಿ, ನನ್ನ ಮಗಳು ಹಿಂಗೇನೆ ಸಾಂಗ್ ಕೇಳ್ಕೊಂಡು ನಾನು ಸಹ ಕೆಲಸ ಮಾಡ್ಬೋದು. ಗೊಂಬೆ ನೋಡೋದಿಲ್ಲ, ಸಾಂಗ್ಗಳು ಮಾತ್ರ ಕೇಳ್ತಾ ಇರ್ತಾಳೆ. ನಿಮ್ಮ ಮನೇಲೂ ಈ ಥರ ಉಲ್ಟಾ ಯಾರಾದರೂ ಇದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ ನನಗೆ. ಗೊಂಬೆ ನೋಡೋದು ಬಿಟ್ಟು ಸಾಂಗ್ ಕೇಳೋದಾಗಿರ್ಬೋದು, ಆ ರೀತಿಯಾದಂತಹ ಒಂದು ಹ್ಯಾಬಿಟ್ ಒಳ್ಳೆಯದೇ ಅಲ್ವಾ.
ಸೊ ನೋಡಿ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಬಂದ್ಬಿಟ್ಟೆ. ಇನ್ನು ಅಡುಗೆ ಮನೆ ಮಾಮೂಲಿ ಶೆಲ್ಫ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆಯೋದು ಎಲ್ಲ ದಿನ ಮಾಡಿದ್ದೇ ಕೆಲಸ ಮಾಡಬೇಕು ಅಂತ ಬೇಜಾರು ಮಾಡ್ಕೊಬಾರ್ದು. ಯಾಕಂದರೆ ಅದು ನಮ್ಮ ಕೆಲಸನೇ ಹೌದು, ಮಾಡಲೇಬೇಕು, ಬೇರೆ ವಿಧಿ ಇರೋದಿಲ್ಲ ಅಲ್ವಾ. ನಮ್ಮ ಅಡುಗೆ ಮನೆ ಕ್ಲೀನಾಗಿದ್ದರೆ ನಮ್ಗೆ ಯಾವುದೇ ತಲೆನೋವು ಇರೋದಿಲ್ಲ. ಅದೇ ಏನಾದರೂ ಅಡುಗೆ ಮನೆ ಮೆಸ್ಸಿಯಾಗಿದ್ದರೆ ಅಯ್ಯೋ ಅಡುಗೆ ಮನೆ ನೋಡಿ ಹೆಂಗಿದೆ ಅಂತ ಏನೋ ಒಂಥರ ಅದು ನಮ್ಮ ಫೇವ್ರೆಟ್ ಪ್ಲೇಸ್ ಆಗೋಗ್ಬಿಟ್ಟಿರ್ತದೆ. ಜಾಸ್ತಿ ನಾವು ಅಡುಗೆ ಮನೆಯಲ್ಲೇ ಇರ್ತೀನಿ. ರೂಮು ಬಿಟ್ಟು ಅಡುಗೆ ಮನೆ ಆಲ್ ಇಷ್ಟೇ ನನ್ನ ಪ್ಲೇಸು ಫೇವ್ರೆಟ್. ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಗಿದ್ದರೆ ಏನು ಗೊತ್ತಾ, ನಮಗೆ ಸಾಯಂಕಾಲ ತನಕ ತಲೆನೋವಿರೋದಿಲ್ಲ. ಅಡುಗೆ ಮನೆ ಕ್ಲೀನಾಗಿದ್ದರೆ ಸಮಾಧಾನವಾಗಿ ಕೂತ್ಕೊತೀವಿ. ಸಿಂಕಲ್ಲಿ ಪಾತ್ರೆ ಆಗಿರ್ಬೋದು ಅದನ್ನೆಲ್ಲ ಹಂಗೆ ಬಿಟ್ಟು ನಮಗೂ ಸಮಾಧಾನವಾಗಿ ಕೂತ್ಕೊಳಕ್ಕಾಗೋದಿಲ್ಲ. ಅಯ್ಯೋ ಕೆಲಸ ಇದೆ ಅನ್ನೋದು ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ನೋಡಿ ಈಗ ಎಷ್ಟು ಕ್ಲೀನಾಗಿದೆ. ಎಲ್ಲೈತೆ ತಾನ್ಯ? ಏ ಗುಮ್ಮ ಬಾ ಮನೆಗೆ ಬಾ ಹೋಗೋಣ. ಹೇ ಬಾ ಮನೆಗೆ ಬರಲ್ವಾ? ಹಾಂ ಬಾ ಮತ್ತೆ. ಏಕೆ ಮತ್ತೆ ಇನ್ಯಾವಾಗ ಬತ್ತೀಯ? ಹಾಂ ಏನು? ಏಯ್ ಬಾರಪ್ಪ ಬಿಸಿಲು ಬಾರಪ್ಪ. ಏನು ಮಾಡ್ತೈತೆ ತಾನ್ಯಮ್ಮ? ಯಾರು ಗುಮ್ಮ ಏನು ಮಾಡ್ತಾಯ್ತ ತಾನ್ಯ? ಏನು ನಿನ್ನ ಹೆಸರು? ಏನು ಅಕ್ಕನ ಹೆಸ್ರೇನು? ಮಾನ್ಯಕ್ಕನ. ಅಕ್ಕ ಎಲ್ಲೋಗೈತೆ? ನೀನು ಎಲ್ಲಿ ಮಾಡ್ತಾ ಇದ್ದೀಯಾ? ಮಕ್ಕಳನ್ನ ಯಾವತ್ತೇ ಆಗಿರ್ಬೋದು ಆಚೆನೂ ಸ್ವಲ್ಪ ಬಿಡಬೇಕು ಆಟಾಡೋದಕ್ಕೆ. ಅವ್ರಿಗೂ ಆಚೆಗಡೆ ಆಡೋದೇ ತುಂಬ ಖುಷಿ ಪಡೋವಂಥ ವಿಚಾರ. ಮನೆಯಲ್ಲಿದ್ದರೆ ಸುಮ್ಮನೆ ಯಾವಾಗಲೂ ಟಿ ವಿ ನೋಡ್ತಾರೆ, ಇನ್ನು ಆಟ ಸಾಮಾನು ಆಟ ಆಡ್ತಾ ಇರ್ತಾಳೆ. ಅದು ಒಬ್ಬಳೇ ಇದ್ದರೆ ಇನ್ನೂ ಬೇಜಾರಾಗುತ್ತೆ ಅವಳಿಗೂ. ಅವ್ರ ಅಕ್ಕ ಬರೋದು ಸಾಯಂಕಾಲ ಅಲ್ವಾ, ಅದಕ್ಕೇ ಅಕ್ಕಪಕ್ಕದಲ್ಲಿ ಯಾರೂ ಹುಡುಗರು ಸಹ ಇಲ್ಲ. ಇವಾಗ ಯಾರೋ ಹೊಸೊಬ್ರು ಬಂದಿದ್ದಾರೆ, ಹಿಂದಿ ಹುಡುಗ. ಸೊ ಅವನಿಗೆ ಕನ್ನಡ ಅರ್ಥ ಆಗೋದಿಲ್ಲ, ನಾನು ಜಾಸ್ತಿ ಅವನ ಜೊತೆ ಬಿಡೋದಿಲ್ಲ ಆಟ ಆಡೋದಕ್ಕೆ. ಸುಮ್ಮನೆ ಹಿಂಗೆ ಆಚೆ ಬಂದಿದ್ದಾಳೆ ಅವಳೇ, ಸ್ವಲ್ಪ ಫ್ರೆಶ್ ಏರ್ ತಗೊಂಡು ಈಚೆ ಓಡಾಡ್ಕೊಂಡು ಬರ್ತಾಳೆ. ಅದೂ ಸರಿ. ಮಕ್ಕಳನ್ನ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಮನೇಲೇ ಕೂಡ ಹಾಕ್ಕೊಂಡು ಅವ್ರಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಮಕ್ಕಳ ಜೊತೆ ಆಡೋದ್ರೇ ಚೆಂದ ಅಲ್ವಾ. ಆ ಏಜಿಗೆ ತಕ್ಕನಾಗಿ ಅವ್ರ ಯಾರಿರ್ತಾರೆ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಜೊತೆ ಸೇರಿಕೊಂಡು ಆಡೋದು ತುಂಬ ಒಳ್ಳೆಯದು. ಹಾಗೆ ಇನ್ನು ನಾನು ಒಲೆ ಹಚ್ಬಿಡೋಣ. ಫಸ್ಟು ಒಲೆ ಹಚ್ಬಿಟ್ಟು ನೆಲ ಮನೆ ಒರೆಸ್ಕೊಳಕ್ಕೆ ಸರಿ ಹೋಗುತ್ತೆ. ಅಷ್ಟೊಂದು ನೀರು ಕಾಯ್ದಿರುತ್ತೆ ಅಂತ ಅಂಡೆ ಒಲೆ ಹಚ್ತಿದ್ದೀನಿ. ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಗೀಝರ್ ಆಗಿರ್ಬೋದು, ಸೋಲಾರ್ ಯಾವುದೂ ಇಲ್ಲ. ನಮ್ಮದು ಒಲೆನೇ, ಅಂಡೆ ಒಲೆದೇ. ಅದೇ ಒಳ್ಳೆಯದು ಅನಿಸುತ್ತೆ ನನಗೆ ಅಂಡೆ ಒಲೆ ನೀರೇ ತುಂಬಾ ಇಷ್ಟ. ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಗೀಝರ್ ನೀರು ಆಗಿರ್ಬೋದು, ಸೋಲಾರ್ ನೀರು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಯಾರಿಗೆಲ್ಲ ಈ ಅಂಡೆ ಒಲೆ ನೀರು ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಮಾಡಿ ನನಗೆ. ಆವಾಗೆಲ್ಲ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿಲೂ ಕೆಲವರು ಅಂಡೆ ಒಲೆನೇ ಹಚ್ಕೊಂಡಿದ್ರು. ಬಟ್ ಇವಾಗಿನ ಕಾಲದಲ್ಲಿ ನಿಜ ಯಾರೂ ಯೂಸ್ ಮಾಡೋದಿಲ್ಲ ಅಂತ ಅಂದ್ಕೊತೀನಿ. ಯಾರಾದರೂ ಯೂಸ್ ಮಾಡೋರಿದ್ರೂ ಸಹ ನನಗೆ ತಿಳಿಸಿ, ಹೌದೇನೋ ನಾನು ತಿಳ್ಕೊಂಡಿರೋ ತಪ್ಪು ಅಂತ ತಿಳ್ಕೊತೀನಿ. ಇನ್ನು ನಾನು ಮದುವೆಯಾಗಿ ಬಂದಾದ್ಮೇಲೆ ಇದನ್ನೆಲ್ಲ ಕಲ್ತ್ಕೊಂಡಿರೋದು. ಒಲೆ ಹಚ್ಚಿ ನೀರು ಕಾಯಿಸೋದಾಗಿರ್ಬೋದು ಎಲ್ಲ. ಮುಂಚೆಲ್ಲ ನಾನು ಏನೂ ಕಲ್ತಿರಲಿಲ್ಲ. ಈಗ ಬಂದು ಹಳ್ಳಿ ಕಡೆ ಬಂದು ಸೆಟ್ಲಾಗಿದ್ದೀನಿ. ಹಾಗೋಸ್ಕರ ಕಲೀಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ ಒಂದೊಂದು ಸತಿ ಅಲ್ವಾ. ಸೊ ಹಚ್ಚಿ ಮನೆ ಒಳಗಡೆ ಬಂದೆ. ಮಗುನ ಅಷ್ಟರಲ್ಲಿ ಒಳಗಡೆ ಕರ್ಕೊಂಬಂದು ಅವಳನ್ನು ಕೂರಿಸಿ ಟಿ ವಿ ಆನ್ ಮಾಡಿ ನಾನು ನನ್ನ ಕೆಲಸನ ಶುರು ಮಾಡಿಕೊಂಡೆ. ನಮ್ಮ ಅತ್ತೆ ಇರಲಿಲ್ಲ. ನಮ್ಮ ಅತ್ತೆ ಎಲ್ಲ ಹಸುನ ಮೇಯಿಸೋದಕ್ಕೆ ಹೋಗಿದ್ರು ಹೊಲ್ತವ. ಸೊ ಅದಕ್ಕೋಸ್ಕರ ನಾನೇ ಇವತ್ತು ಮಗುನ ನೋಡಿಕೊಂಡು ಕೆಲಸ ಮಾಡ್ಕೊಬೇಕಾಗ್ತಿತ್ತು. ಕೆಲವೊಂದು ಟೈಮ್ ಕೆಲಸ ಇಲ್ಲದಿದ್ದಾಗ, ಹೊಲದ ಕೆಲಸ ಇದ್ದಾಗ ಅವರು ಮನೇಲಿ ಇದ್ದು ಮಗುನ ನೋಡ್ಕೊತಾರೆ. ನಾನು ಪಾಡಿಗೆ ನಾನು ಕೆಲಸ ಮಾಡ್ಕೊತೀನಿ. ಕೆಲವು ಸತಿ ಅವ್ರಿಗೂ ಕೆಲಸ ಇರುತ್ತೆ, ಆಗೇನು ಮಾಡೋದಕ್ಕಾಗೋದಿಲ್ಲ. ಆ ಮಗುನ ನೋಡಿಕೊಂಡು ಕೆಲಸನೂ ನಾನೇ ಮಾಡ್ಕೊಬೇಕಾಗುತ್ತೆ. ಎಷ್ಟೋ ಜನರ ಮನೇಲಿ ಅವರೇನೆ ಮಕ್ಕಳನ್ನು ನೋಡಿಕೊಂಡು ಕೆಲಸನೂ ಮಾಡಿಕೊಂಡು ತುಂಬಾ ಸ್ಟ್ರೆಸ್, ನಿಜ ಸುಳ್ಳು ಹೇಳೋದಲ್ಲ, ತುಂಬಾ ಸ್ಟ್ರೆಸ್ ಆಗುತ್ತೆ. ನಾನು ನೋಡಿದ್ದೀನಿ ಸಹ. ಮನೆ ಕೆಲಸನೂ ಅವರೇ ಮಾಡ್ಕೊಬೇಕು, ಮಕ್ಕಳನ್ನೂ ಅವರೇ ನೋಡ್ಕೊಬೇಕು. ಪಾಪ ಹೇಳ್ಕೊಳಕ್ಕಾಗೋದಿಲ್ಲ ಎಷ್ಟು ಕಷ್ಟ ಆಗುತ್ತೆ ಅಂತ. ಅಂಥವ್ರು ಅಕ್ಕಪಕ್ಕದಲ್ಲಿದ್ದರೆ ಪಾಪ ಹೆಲ್ಪ್ ಮಾಡಿ ಮಗುನ ಒಂದು ಗಳಿಗೆ ನೋಡ್ಕೊಳೋದಾಗಿರ್ಬೋದು, ಆ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ.
ನನಗೆ ಒಂದು ನೆನಪಿರೋದೇನು ಅಂದರೆ ನಮ್ಮ ಆಂಟಿ ಮಗಳು ಒಬ್ಬಳು ಸಾನ್ವಿ ಅಂತ ಇದ್ಲು. ಅವಳನ್ನ ಸುಮ್ಮನೆ ಆಗಿ ಅವರಮ್ಮ ಇನ್ನು ದೊಡ್ಡ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೋಸ್ಕರ ಸ್ಕೂಲಿಗೆ ಹೋಗಿದ್ರು. ನಾನು ಸ್ವಲ್ಪ ಹೊತ್ತು ನೋಡ್ಕೊತಿದ್ದೆ ಅವಳನ್ನ. ಮಲಗಿಸ್ಬಿಟ್ಟು ಇನ್ನೇನು ನನಗೂ ನಿದ್ದೆ ಬರಬೇಕು ಆ ಟೈಮಿಗೆ ಎದ್ಬಿಡ್ತಾಳೆ ಸಡನ್ನಾಗಿ. ಮತ್ತೆ ತಿರ್ಗಾ ಸರಿ ಆಯಿತು ಅಂತ ಮಲಗಿಸ್ತೀನಿ. ಮತ್ತೆ ನನಗೆ ನಿದ್ದೆ ಬರೋಷ್ಟ್ರಲ್ಲಿ ಹಾಗೆ ಎದ್ಬಿಡ್ತಾಳೆ. ನನಗೆ ನಿಜ ಆವಾಗ ಕೋಪ ಬರುತ್ತಾ ಏನು ಮಾಡ್ಕೊಳೋದು ಆ ಸಿಚುವೇಶನ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ಆವಾಗ ಅರ್ಥ ಆಯಿತು, ಮಕ್ಳನ್ನ ನೋಡ್ಕೊಳೋದು ನಿಜ ಅಷ್ಟೊಂದು ಈಸಿ ಅಲ್ಲ. ಪಾಪ ಕೆಲಸ ಮಾಡ್ಕೊತಾರೆ, ಆಮೇಲೆ ಒಂಚೂರು ರೆಸ್ಟ್ ಇರಲ್ಲ. ಒಂದೊಂದು ದಿವಸ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗೋಲ್ಲ, ಆ ರೀತಿ ಆಗೋಗ್ಬಿಡುತ್ತೆ. ಕೆಲಸ ಮಗು ಕೆಲಸ ಇದೇನೇ ಆಗೋಗ್ಬಿಟ್ಟಿರುತ್ತೆ. ಸೊ ನಾನು ಬರೀ ಹೇಳೋದು ಸುಲಭ. ಮಕ್ಕಳು ಮನೇಲಿದ್ದರೆ ಖುಷಿ ಸಂತೋಷ ಎಲ್ಲನೂ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದೇ ರೀತಿ ಅವ್ರನ್ನ ನೋಡ್ಕೊಳೋದು ತುಂಬಾ ಕಷ್ಟವಾಗಿರುತ್ತೆ. ಕೆಲವೊಂದು ಸತಿ ಆಟ ಮಾಡೋದಾಗಿರ್ಬೋದು, ಪ್ರತಿಯೊಂದೂ. ಇನ್ನು ನನ್ನ ದೊಡ್ಡ ಮಗಳು ಸ್ಕೂಲಿಂದ ಬಂದಳು. ಅವಳು ಬರೋದು 5 ಗಂಟೆ ಆಗಿತ್ತು ಕರೆಕ್ಟು. ಮೊದಲೆಲ್ಲ 4:15ಗೆ ಬಂದ್ಬಿಡೋಳು. ಈಗ ಸ್ವಲ್ಪ ವ್ಯಾನ್ ಟೈಮಿಂಗ್ಸ್ ಚೇಂಜ್ ಆಗಿರೋದ್ರಿಂದ 5 ಗಂಟೆ ಆಗಿತ್ತು. ಬಂದು ಶೂ ಎಲ್ಲ ತೆಗೆದಿಟ್ಟು ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತಾಳೆ. ಅವಳು ಬರೋ ಟೈಮಿಗೆ ಇನ್ನು ಕೆಲವೊಬ್ಬರು ಫ್ರೆಂಡ್ಸ್ ಇರ್ತಾರೆ. ಅದೇ ನಾನು ಹೇಳೋದ್ನಲ್ಲ, ಎದುರುಗಡೆ ಮನೆ ಹಿಂದಿ ಹುಡುಗರು ಬಂದಿದ್ದಾರೆ. ಅವರು ಬಂದು ಅವಳ ಜೊತೆ ಕೂತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ. ನಾನು ಹುಡುಗರ ಜೊತೆ ಸೇರೋದಕ್ಕೆ ನಾನು ಏನೂ ಅನ್ನೋದಿಲ್ಲ, ಆಟ ಆಡಲಿ ಅಂತ ಹೇಳ್ತೀನಿ. ಆ ಥರ ಯಾವುದೇ ರಿಸ್ಟ್ರಿಕ್ಷನ್ಸು ಸಹ ನಾನು ಮಾಡೋದಿಲ್ಲ. ಅವ್ರಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಲ್ವ, ಅವ್ರ ಟೈಮ್ ಅಂತ ಅವ್ರಿಗೂ ಇರಬೇಕು ಆಟ ಆಡೋದಕ್ಕೆ. ಬಂದಿಷ್ಟಾಗ್ತಾನೆ ಬುಕ್ ಎತ್ಕೊಂಡು ಓದ್ಗೋ ಅನ್ನೋಳಲ್ಲ ನಾನು. ಸೊ ನೋಡಿ, ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ಅವ್ರಿಗೆ ಕನ್ನಡ ಬರೋಲ್ಲ, ನಮ್ಮೊಳಗೆ ಹಿಂದಿ ಬರೋದಿಲ್ಲ. ನಾನು ಸಹ ಅವರು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಅವ್ರನ್ನೆಲ್ಲ ಬಿಟ್ಟು ಫ್ರೆಶ್ ಅಪ್ ಆಗೋಕ್ಕೆ ಹೋದೆ. ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಹೂವನ್ನೆಲ್ಲ ಇಟ್ಟು ರೆಡಿ ಮಾಡಿ ಇನ್ನು ದೀಪ ಹಚ್ಚಬೇಕಾಗಿತ್ತು. ಇನ್ನು ನಾನು ದೀಪ ಹಚ್ಚೋಷ್ಟರಲ್ಲಿ 6 ಗಂಟೆ 6:30 ಆಗೋಗಿತ್ತು. ಹಂಗೋ ಹಿಂಗೋ ಮಾಡ್ತಾನೆ ಇರ್ತೀವಿ, ಬಟ್ ಕೆಲಸ ಮಾತ್ರ ಬೇಗ ಆಗೋದೇ ಇಲ್ಲ. ಏನು ಮಾಡೋದು ನೋಡಿ. ತಿರ್ಗಾ ನನ್ನ ಮಗಳು ಬಂದು ದೀಪ ಹಚ್ಚೋದಕ್ಕೂ ಬಿಡಲ್ಲ ನೆಮ್ಮದಿಯಾಗಿ. ಏನಾದರೂ ನಾನು ಮಾಡ್ತೀನಿ ಅಂತ ಬರ್ತಾಯಿದ್ಲು. ಸರಿ ಅಂತ ನಮ್ಮ ಅತ್ತೆ ಕೈ ಕೊಟ್ಬಿಟ್ಟು ಬಂದು ನಾನು ದೀಪ ಹಚ್ಚೋದಕ್ಕೆ ದೀಪನೆಲ್ಲ ಹಚ್ಚಿ ಪೂಜೆ ಮಾಡಿದೆ. ಏನಿಲ್ಲ, ಪೂಜೆ ಮಾಡೋದು ಸಮಾಧಾನವಾಗಿ ಮಾಡಿದ್ರೇ ಅಲ್ವಾ ನಮಗೂ ಮಾಡ್ದು ಅಂತ ಅನಿಸೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನೆಮ್ಮದಿಯಾಗಿ ಪ್ರಶಾಂತವಾಗಿ ಪೂಜೆ ಮಾಡಿ ಸಮಾಧಾನವಾಗಿ ಇದ್ದೆ. ಸ್ವಲ್ಪ ಹೊತ್ತು ಒಂದು 10 ನಿಮಿಷ ರೆಸ್ಟ್ ತೊಗೊಂಡೆ. ನೋಡಿ, ಇವತ್ತಿನ ಪೂಜೆ ಚೆನ್ನಾಗಿದೆ. ನನಗೆ ಎಕ್ಕದ ಹೂವು ಸಿಗಲಿಲ್ಲ, ಸೊ ಗರ್ಕೆನೇ ಇಟ್ಟು ಪೂಜೆ ಮಾಡಿದೆ. ಸರಿ ಆಯಿತು, ಇರೋದ್ರಲ್ಲೇ ಮಾಡೋಣ ಅಂತ ಹೇಳಿ. ಇನ್ನು ನಮ್ಮತ್ತೆ ಚಿಲ್ಕವರೆಯಿಂದ ಸೋಸ್ಕೊಟ್ಟಿದ್ರು. ಇದನ್ನು ಹಾಕಿ ಬಸ್ಸಾರು ಮಾಡಬೇಕು. ನಾನು ಸೋಸಿರಲಿಲ್ಲ, ಅವರೇ ಸೋಸ್ಕೊಟ್ಟಿದ್ರು. ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮತ್ತೆ, ಹಾಗೇನಿಲ್ಲ ಮಾಡಲ್ಲ ಅಂತ ಅಲ್ಲ, ಮಾಡ್ತಾರೆ. ನೋಡಿ, ಅವರೆಲ್ಲ ಸೋಸ್ಕೊಟ್ಟಿದ್ರು, ಚೆನ್ನಾಗಿತ್ತು. ಎಳೆದು ಹಾಕಿ ಹಾಗೆ ಸ್ವಲ್ಪ ಅವರೆಕಾಯಿ ಇತ್ತು, ಅದನ್ನು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಹೇಳಿ ಬಂದೆ. ಇವತ್ತು ನಾನು ಬಸ್ಸಾರು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಕಾಳು ಬೇಯಿಸೋದಕ್ಕೆ ಸ್ವಲ್ಪ ನೀರಿಟ್ಟಿದ್ದೀನಿ. ನೀವು ಸಾಂಬಾರು ಎಷ್ಟು ಜನಕ್ಕೆ ಮಾಡಬೇಕು ಅನ್ನೋದ್ರ ಮೇಲೆ ನಾವು ಕಾಳು ಬೇಯಿಸೋದಕ್ಕೆ ನೀರು ಇಟ್ಕೊಬೇಕು, ಆಯಿತಾ. ನಮ್ಮ ಮನೇಲಿ ಒಂದು 7 ಜನ ಇದ್ದೀವಿ ಅಂದ್ಕೊಳ್ಳಿ. ಅವ್ರಿಗೆ ಎಷ್ಟಾಗುತ್ತೆ ಅನ್ನೋದ್ರ ಪ್ರಕಾರ ನೀವು ಇಟ್ಕೊಬೇಕು. ಒಬ್ಬೊಬ್ರು ಮನೆ 3 ಜನ ಇರ್ತಾರೆ, ನೋಡಿಕೊಂಡು ಕಾಳು ಬೇಯೋದಕ್ಕೆ ನೀರಿಡಬೇಕು. ನೋಡಿ, ಅವರೆಕಾಯಿ ನಾವೇ ಬೆಳೆದಿರೋಂತಹ ಅವರೆಕಾಯಿ ಇದು. ಈಗ ಎಷ್ಟು ಬೇಕೋ ಅಷ್ಟು ನೀರಿಟ್ಟಿರ್ತೀವಲ್ಲ, ಅದು ಕಾಯ್ದಾದ್ಮೇಲೆ ಸ್ವಲ್ಪ ಕಾಯಬೇಕದು. ಅದಾದಮೇಲೆ ಕಾಳನ್ನ ಹಾಕಬೇಕು. ಇದು ಅವರೆಕಾಯಿ ಬೇಯೋ ಅಷ್ಟರಲ್ಲಿ ನಾವು ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನಾನು ಇಲ್ಲಿ 4ರಿಂದ 5 ಟೊಮೆಟೊ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 6ರಿಂದ 7 ಈರುಳ್ಳಿ, 2 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ ಬೇಕಾದಂತಹ ಹಸಿಮೆಣಸಿನ್ಕಾಯಿ. ಸೊ ಈಗ ಕಾಳು ಸ್ವಲ್ಪ ಬೆಂದಿದೆಯಲ್ವ ಚೆಕ್ ಮಾಡ್ಕೊಬೇಕು. ನಾನು ಬೆಂದಿದೆ ಅಂತ ಹೇಳಿದ್ದೀನಿ, ಬೆಂದಿದೆಯಲ್ವ ಅಂತ ನೀವು ಚೆಕ್ ಮಾಡಿಕೊಂಡು ಈಗ ಏನು ನಾವು ಸೋಸಿಟ್ಟಿದ್ದೀವಲ್ಲ ಕಾಯಿನ, ಅದನ್ನು ಸಹ ಅದಕ್ಕೆ ಹಾಕಿ ಬೇಯೋದಕ್ಕೆ ಬಿಡಬೇಕು. ಒಟ್ಟಿಗೆ ಹಾಕ್ಬಾರ್ದು. ಅದು ಅವರೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಇದು ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಟ್ಟಿಗೆ ಹಾಕೋ ಬದಲು ಫಸ್ಟ್ ಅವರೆಕಾಯಿನ ಹಾಕಿ ಸ್ವಲ್ಪ ಬೇಯಿಸ್ಬಿಟ್ಟು ಅದಾದಮೇಲೆ ಇದನ್ನು ಹಾಕ್ಕೊಂಡ್ರೆ ಆರಾಮಾಗಿ ಬೇಯುತ್ತೆ ಬೇಗ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಬೇಕು. ನಾನು ಹೇಳೋದು ಸಾಲ್ಟ್ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಒಂದು ಸರ್ತಿ ಟೇಸ್ಟ್ ನೋಡಿ ಬೇಕಾದರೆ ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಹಾಕಿದ್ರೆ ಕಮ್ಮಿ ಮಾಡೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡಿ, ಏನೇನು ಬೇಕು ಅನ್ನೋದನ್ನು ನಾನು ಆಗಲೇ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನ ಹಾಕ್ಕೊಳ್ಳಿ ಸಾಕು. ಹಾಗೆಯೇ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ, 1 ಈರುಳ್ಳಿ ಹಾಗೆ 1 ಬೆಳ್ಳುಳ್ಳಿ, ಟೊಮೆಟೊ 5 ಸಹ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿನೂ ಸಹ ಹಾಕಿದ್ದೀನಿ. ಹಾಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕು ಮೆಣಸಿನ್ಕಾಯಿ ನೀವು ಹಾಕ್ಕೊಳ್ಳಿ. ನಾನು ಒಂದು 7ರಿಂದ 8 ಹಾಕಿದ್ದೀನಿ. ಇನ್ನು ಕರ್ಬೇವಿನ ಸೊಪ್ಪು, ಜೀರಿಗೆ, ಹುಳಿಗೆ ಸ್ವಲ್ಪ ಹುಣಸೆಹಣ್ಣು, ಇನ್ನು ತೆಂಗಿನ ತುರಿ ಇಷ್ಟು ಬೇಕಾಗುತ್ತೆ. ಸೊ ಒಂದು ಬಾಣಲಿ ಇಟ್ಕೊಳ್ಳಿ. ಈ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕಿ
ಈಗ ನಾನು ಏನೇನು ಹೇಳ್ತಿದ್ದೀನೋ ಅದನ್ನೆಲ್ಲ ಎಣ್ಣೆ ಫ್ರೈ ಮಾಡ್ಕೊಬೇಕು. ಎಣ್ಣೆ ಕಾದ ನಂತರ ಅದರಲ್ಲಿ ತೆಂಗಿನಕಾಯಿನ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಐಟಮ್ನು ಸಹ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಬೇಕು. ಪ್ರತಿಯೊಂದೂ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು, ಯಾಕಂದರೆ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಸ್ಮೂತ್ ಆಗಲಿ ಅಂತ. ಸೊ ಒಂದು ಸ್ವಲ್ಪನೇ, ಜಾಸ್ತಿ ಏನಿಲ್ಲ, ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೂ ಸಾಕು. ಅಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕಬೇಕು, ಈಗಲೇ ಹಾಕೋದು ಬೇಡ. ಇದೆಲ್ಲ ಫ್ರೈ ಆಗಬೇಕು. ಯಾರೆಲ್ಲ ಇನ್ನೂ ಈ ಬಸ್ಸಾರು ಟೇಸ್ಟ್ನ ನೋಡಿಲ್ವೋ ಅವರೆಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ, ಟೇಸ್ಟ್ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಹುಳಿಯಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆಯೇ ಇದು ಸೇಮ್ ಸ್ವಲ್ಪ ಒಬ್ಬಟ್ಟಿನ ಸಾರಿಗೆ ಹಾಗೆ ಬರುತ್ತೆ, ಬಟ್ ಒಬ್ಬಟ್ಟಿನ ಸಾರು ಅಲ್ಲ ಸ್ನೇಹಿತರೆ, ಸರಿನಾ. ಇದಕ್ಕೆ ಈಗ ನೆಕ್ಸ್ಟ್ ನಾನು ಹುಳಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. 1.5 ಸ್ಪೂನಷ್ಟು ಹುಳಿ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ನೀವು ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ನಂತರ ಗ್ರೈಂಡ್ ಮಾಡ್ಕೊಬೇಕು. ಬಿಸಿದೇ ಹಾಕ್ಬಾರ್ದು ಅಲ್ವಾ, ಅದಕ್ಕೇ. ಇನ್ನು ಇದಕ್ಕೆ ಸ್ವಲ್ಪ ಕಾಳು ಹಾಕಬೇಕು. ನಾವು ಕಾಳು ಏನು ಬೇಯಿಸಿರ್ತೀವಲ್ಲ ಸಾಂಬಾರು ಮಾಡೋದಕ್ಕೋಸ್ಕರ, ಆ ಕಾಳನ್ನು ಸಹ ಹಾಕ್ಕೊಂಡು ರುಬ್ಕೊಬೇಕು. ನೋಡಿ ಹೇಳ್ತಿದ್ದೀನಲ್ಲ, ಅವರೆಕಾಯಿನ ಹಾಕ್ಕೊತಾ ಇದ್ದೀನಿ ನಾನು, ಅದನ್ನು ಮಾತ್ರ ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟು ಇದೀಗ ಆರಿದೆ, ಇದನ್ನು ರುಬ್ಕೊತಾ ಇದ್ದೀನಿ. ಇದನ್ನು ಯಾವ ರೀತಿಯಾಗಿ ರುಬ್ಬಬೇಕು ಅಂದರೆ, ತರಿಯಾಗೂ ಇರಬಾರ್ದು, ಜಾಸ್ತಿ ನುಣ್ಣಗೂ ರುಬ್ಬಾರ್ದು, ಮೀಡಿಯಮ್ ಆಗಿ ಮೀಡಿಯಮ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು. ನೋಡಿ ಈ ರೀತಿಯಾಗಿ. ನೋಡಿ, ಇನ್ನು ನಾನು ಕಾಳು ಮತ್ತು ನೀರನ್ನ ಸಪ್ರೇಟ್ ಮಾಡಿ, ಕಾಳು ಬೇಯಿಸೋದಕ್ಕೆ ಯಾವ ತಪ್ಪಲೆ ಯೂಸ್ ಮಾಡಿರ್ತೀನೋ ಅದೇ ತಪ್ಪಲೆಗೇ ಒಗ್ಗರಣೆ ಹಾಕ್ಕೊತಿದ್ದೀನಿ ಸಾಂಬಾರು ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಗೆಯೇ ಸಾಸಿವೆ, 1-2 ಜಜ್ಜಿರುವಂತಹ ಬೆಳ್ಳುಳ್ಳಿ, ಹಾಗೆ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಈರುಳ್ಳಿನ ನಾವು ಕಾಳು ಒಗ್ಗರಣೆಗೂ ಸಹ ಯೂಸ್ ಮಾಡ್ಕೊಬೇಕಲ್ಲ, ಅದೇ ಥರನೇ ಇದಕ್ಕೂ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂತಹ ಮಸಾಲೆ ಏನಿರುತ್ತಲ್ಲ ಅದನ್ನು ಹಾಕ್ಕೊಂಡು, ಹಾಗೆಯೇ ನಾವು ಬೇಯಿಸೋದಕ್ಕೆ ನೀರಿಟ್ಟಿರ್ತೀವಲ್ಲ ಅದೇ ಕಾಳು ಬೇಯಿಸಿರೋಂತಹ ನೀರನ್ನೇ ಇದಕ್ಕೆ ಆ್ಯಡ್ ಮಾಡಬೇಕಾಗಿರುತ್ತೆ. ನೋಡಿ, ಈಗ ರುಬ್ಬಿರೋಂತಹ ಮಸಾಲೆನ ಆ್ಯಡ್ ಮಾಡಿಕೊಂಡು, ನಾನು ಕರೆಕ್ಟಾಗಿ ಎಷ್ಟು ಬೇಯಕ್ಕಿಟ್ಟಿದೆ ನೀರನ್ನ ಅದನ್ನು ಮಾತ್ರ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ನೀರನ್ನು ಹಾಕಿದ್ಮೇಲೆ ಒಂದು ಕುದಿ ಬರೋ ತನಕ ಕುದಿಸ್ಬೇಕು ಚೆನ್ನಾಗಿ. ಸೊ ನಾನು ಇದನ್ನು ಸೈಡಿಗೆ ಇಟ್ಟು ನೆಕ್ಸ್ಟ್ ಕಾಳು ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬಾಣಲೆನ ಇಟ್ಟು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಕಾಯ್ದಾದ ನಂತರ ಸ್ವಲ್ಪ ಸಾಸಿವೆ ಹಾಕಿ, ಅದು ಚಿಟ್ಲಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಗೆಯೇ ಹಚ್ಚಿಟ್ಟಿರೋ ಅಂತಹ ಈರುಳ್ಳಿನ ಸಹ ಹಾಕಿ ಫ್ರೈ ಮಾಡ್ಕೊತೀನಿ. ಇಷ್ಟು ಫ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು, ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ, ಹಾಗೆ ಈರುಳ್ಳಿಗೂ ಸ್ವಲ್ಪ ಸಾಲ್ಟ್ ಹೇಳ್ಕೊಳುತ್ತೆ ಅಂತ. ಫಸ್ಟ್ ಟೈಮ್ ರೆಸಿಪಿ ವಿಡಿಯೋ ಹಾಕ್ತಾಯಿದ್ದೀನಿ. ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಏನಾದರೂ ತಪ್ಪಿದರೆ ಹೇಳಿ ಖಂಡಿತ ತಿದ್ಕೊತೀನಿ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಕಾಳಿರುತ್ತಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಗೆಯೇ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು 15 ನಿಮಿಷ ಇಲ್ಲ 10 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇಷ್ಟೇ ಸ್ನೇಹಿತರೆ, ಬಸ್ಸಾರು ಕಾಳನ್ನು ಒಗ್ಗರಣೆ ಹಾಕಿರೋದು ರೆಡಿಯಾಗಿದೆ. ನಾವು ಕಾಳು ಒಗ್ಗರಣೆ ಆಗೋಷ್ಟರಲ್ಲಿ ಸಾಂಬಾರು ಸಹ ಕುದಿ ಬಂದಿರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಬಸ್ಸಾರು ಮಾಡೋದು ಈಸಿನೇ, ಅಂಥ ಕಷ್ಟವಾದಂಥದ್ದು ಏನೂ ಇರೋದಿಲ್ಲ ಅಡುಗೆಯಲ್ಲಿ. ಸೊ ಒಂದು ಸತಿ ಟ್ರೈ ಮಾಡೋ ತನಕ ಅಷ್ಟೇನೆ. ಒಂದು ಸತಿ ಟ್ರೈ ಮಾಡಾದಮೇಲೆ ನಮಗೂ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡಿರ್ತೀವಿ, ನೆಕ್ಸ್ಟ್ ಟೈಮ್ ಸರಿಯಾಗಿ ಮಾಡ್ತೀವಿ ಅಷ್ಟೇ. ಸೊ ನಾನು ಕಾಳೆಲ್ಲ ಒಗ್ಗರಣೆ ಮಾಡಿದ್ದಾಯಿತು. ನೋಡಿ, ಸಾಂಬಾರು ಸಹ ಕುದಿ ಬಂದಿತ್ತು. ನಾನು ಮುದ್ದೆಗೂ ಸಹ ಇಟ್ಟಿದ್ದೆ. ನಾನು ಅಡುಗೆ ಮಾಡೋಷ್ಟರಲ್ಲಿ ಆಲ್ರೆಡಿ ಒಂದು 8 o'clock ಆಗಿತ್ತು. ಇನ್ನು ಮಕ್ಕಳಿಗೆ ಊಟ ಟೈಮ್ ಬರುತ್ತೆ, ಅವರು ನಾನು ಸಿಕ್ಕೊಳ್ಳೋ ಅಮ್ಮ ಅನ್ನ ಅಂತ ಬಂದುಬಿಡ್ತಾಳೆ ಅಷ್ಟೊತ್ತಿಗಾಗಲೇ. ಸೊ ಎಲ್ಲ ರೆಡಿ ಆಗಿದೆ. ಬಿಸಿ ಬಸ್ಸಾರು ಮುದ್ದೆ ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸ್ನೇಹಿತರೆ. ಒಂದು ಸತಿ ನೀವು ಸಹ ಟ್ರೈ ಮಾಡಿ, ಓಕೆನಾ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿರುತ್ತೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ, ದಯವಿಟ್ಟು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಇದೇ ರೀತಿ ಸಪೋರ್ಟ್ ಮಾಡ್ತಾನೇ ಇರಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಧನ್ಯವಾದಗಳು. ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.